ಪಲ್ಲವಿ, ನೀ ನೀ ಏನು ಮಾಡ್ಬೇಕಂತ ಮಾಡಿ? ಏನು ಮಾಡಲಿ, ಏನಾರ ಒಂದು ಮಾಡಬೇಕಲ್ಲ. ಅವರಿಬ್ರದ್ದು ಮದುವೆ ಆಗಬಾರ್ದು ಅಂತೇಳಿ ಗುದ್ದಾಡಿಟ್ಟೆ. ಆದರೂ ಅವ್ರ ಹಣೆ ಬರೋವಾಗ ಮದುವೆ ಆಗಲೇಬೇಕಂತ ಬರ್ತಿತ್ತು. ಏನೋ ಇಬ್ಬರು ಮದುವೆ ಆಗೇ ಬಿಟ್ರು. ಈಗ ಹೆಂಗಾರ ಮಾಡಿ ಈ ಆಸ್ತಿನೆಲ್ಲ ಅವ್ರ ಕೈಯಿಂದ ಉಳಿಸ್ಕೋಬೇಕಲ್ಲ. ಅದಕ್ಕೆ ಅದಕ್ಕೆ ಏನು ಮಾಡ್ಬೇಕಂತ ಮಾಡಿ? ಏನಿಲ್ಲ, ಇದು ಟ್ಯಾಬ್ಲೆಟ್ಸ್ ಮಕ್ಕಳಾಗಬಾರ್ದು ಅಂತ ತಂದಿರೋದು. ಇದನ್ನು ಹೆಂಗಾರ ಮಾಡಿ ಆ ಪೂಜಾಗ ಒಂದೊಂದು ಕೊಡಲೇಬೇಕು. ಡೈಲಿ ಹೆಂಗಾರ ಮಾಡಿ ಒಂದು ಕೊಡಲೇಬೇಕು. ಏನು? ಹಾಂ, ಮಕ್ಕಳಾಗ್ಲಿರೋ ಟ್ಯಾಬ್ಲೆಟ್ಸಾ? ನಿನಗೆ ಎದಕ್ಕೆ ಬೇಕು ಪಲ್ಲವಿ ಇದೆಲ್ಲ? ಮತ್ತಿನ್ನೇನ್ರಿ, ಅವರಿಬ್ಬರಿಗೂ ಮಕ್ಕಳಾಗ್ಬಿಟ್ರ ಮುಗ್ದ ಹೋಯ್ತು. ಈ ಆಸ್ತಿ ಎಲ್ಲ ಅವ್ರಿಗಿನ ನಮಗೇನು ಸಿಗ್ತದೆ ಹೇಳ್ರಿ? ನೀವೇನು ಸ್ವಂತ ತಮ್ಮ ನಮ್ಗ ಅಲ್ಲಲ್ಲ, ಎಷ್ಟಾದ್ರೂ ಕಾಕನ್ ಮಗ. ಇದೆಲ್ಲ ಅವರಪ್ಪ ಕಳಿಸಿದ ಆಸ್ತಿ, ನಮಗೇನು ಸಿಗ್ತೈತಿ ವಿಚಾರ ಮಾಡ್ರಿ. ಅಲ್ಲ ಪಲ್ಲವಿ, ನಮಗೂ ಒಂದು ಪಾಲು ಕೊಡ್ತೀವಿ ಅಂತ ಹೇಳಾರಲ್ಲ. ಅಯ್ಯೋ, ನಿಮ್ದೊಂದು ಪಾಲ್ ಅಂತಂದ್ರೆ ಇಷ್ಟು ಆಸ್ತಿ ಒಳಗೊಂದು ಪಾಲಲ್ಲ. ಏನೋ ಒಂದು ಫ್ಯಾಕ್ಟ್ರಿನೋ, ಒಂದು ಮನಿನೋ, ಒಂದು ಜಗಾನೋ, ಒಂದು ಸೈಟೋ, ಒಂದು ಹೊಲನೋ, ಇಷ್ಟೇ ಕೊಡೋರವ್ರೆ. ಅಷ್ಟು ತಗೊಂಡು ಏನು ಮಾಡಿದ್ರಿ ನಾವು? ಇಡೀ ಆಸ್ತಿ ನಮಗೆ ಬೇಕು, ಇದನ್ನೆಲ್ಲ ನಾವು ಅನುಭವಿಸ್ಬೇಕು. ಹಂಗಂತಂದ್ರೆ ಈಗ ಸಿದ್ಧಾರ್ಥ ಮಕ್ಕಳಾಗಲೇಬಾರ್ದು. ಪೂಜಾ ಸಿದ್ಧಾರ್ಥ ಆದಷ್ಟು ಬೇಗ ದೂರ ಆಗಲೇಬೇಕು. ಅದೇ ಅವ್ರನ್ನ ಹೆಂಗೆ ದೂರ ಮಾಡ್ತೀಯ? ಹೆಂಗ್ರ ಮಾಡಿ ಈ ಟ್ಯಾಬ್ಲೆಟ್ಸ್ನ ದಿನ ಒಂದು ಪೂಜಾ ಕೊಡ್ತಾ ಇರೋದು. ಮುಂದೆ ಮಕ್ಕಳಾಗಲಿಲ್ಲ ಅಂಥೇಳಿ ಅತ್ತೆ ತಲೆದೊಳಗೆ ಏನೇನರ ತುಂಬಿ ಆಕೆ ಮನಸ್ಸೊಳಗೆ ಪೂಜಾನ ಬಗ್ಗೆ ಕೆಟ್ಟ ಭಾವನೆ ಬರೋಂಗೆ ಮಾಡಿ ಆಕೆ ಮಕ್ಕಳಾಗಂಗಿಲ್ಲಪ್ಪ ಅಂತ ಅನಿಸಿ ಹೆಂಗ್ರ ಮಾಡಿ ಡೈವರ್ಸ್ ಮಾಡ್ತಿರತ್ತೆ. ಇದೆಲ್ಲ ಆಗತ್ತಾ ಪಲ್ಲವಿ? ನೀ ಹೇಳ್ದಂಗೆಲ್ಲ ಆಗಬೇಕಲ್ಲ. ಮಾಡ್ಬೇಕ್ರಿ, ಹೆಂಗಾರ ಮಾಡಿ ಹೇಳ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಅಸ್ತಿತ್ವ ಈ ಮನೆ ಒಳಗೆ ಉಳಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊಂಬಿಡ್ರಿ. ಎಲ್ಲ ಓಕೆ, ಈ ಟ್ಯಾಬ್ಲೆಟ್ ಹೆಂಗೆ ಕೊಡ್ತಿದ್ದಿ ನಾ ಒಂದೊಂದಕ್ಕಿಗೆ? ಅದೇ ಇವಾಗ ದೊಡ್ಡ ಸವಾಲಾಗಿರೋದು. ಹೆಂಗಾರ ಮಾಡಿ ಆ ಕುಡಿ ನೀರೊಳಗರೋ, ಹಾಲೊಳಗೋ, ಊಟದೊಳಗೋ ಹೆಂಗಾರ ಮಾಡಿ ಇದನ್ನು ಮಿಕ್ಸ್ ಮಾಡಲೇಬೇಕು. ನೀ ಹೇಳೋದನ್ನ ನಾ ಒಪ್ಕೋತೇನೆ. ಒಂದು ದಿನ ಓಕೆ, 2 ದಿನ ಓಕೆ, ದಿನಾನು ಹೆಂಗೆ ಕೊಡ್ತಿ ಪಲ್ಲವಿ ಇದನ್ನ ಟ್ಯಾಬ್ಲೆಟ್ನಕ್ಕಿಗೆ? ಅದಕ್ಕೆ ಒಂದು ದಾರಿ ಹುಡುಕಾತೇನೆ. ಏನು ಮಾಡಲಿ, ಹೆಂಗೆ ಕೊಡಲಿ? ನಾ ಒಂದು ಐಡಿಯಾ ಹೇಳ. ಹಾಂ, ಹೇಳ. ಏನಾರ ಮಾಡಿ ಆ ಅವ್ವ ಅದಾಳಲ್ಲ ದೊಡ್ಡವ, ಆಕೆ ತಲೆ ಒಳಗೆ ಹಿಂಗೊಂದು ಪೂಜೆ ಐತ್ರಿ ಮಾಡಬೇಕು ಅಂಥೇಳಿ ತಲೆ ತುಂಬ. ಆ ಪೂಜೆ ಹೆಂಗಿರ್ಬೇಕಂದ್ರೆ ಅದಕ್ಕೊಂದು ಪ್ರಸಾದ ಮಾಡಬೇಕು. ಆ ಪ್ರಸಾದದೊಳಗೆ 3 ಭಾಗ ಮಾಡಬೇಕು. ಒಂದು ಭಾಗ ದೇವರಿಗೆ, ಒಂದು ತಾನ ತಿನ್ನಬೇಕು, ಒಂದು ಎಲ್ಲರಿಗೂ ಪ್ರಸಾದ ಕೊಡಕ್ಕೆ ಹೇಳಿ. ತಾ ತಿನ್ನೋ ಭಾಗದೊಳಗೆ ದಿನ ಈ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿಬಿಡು. ಓಹೋ, ಆವಾಗ ಆಕೆ ಒಬ್ಬಕ್ಕೆ ತಿನ್ನೋದು ಗೊತ್ತಿರ್ತೈತಲ್ಲ, ಆಕೆ ಒಬ್ಬಕ್ಕೆ ತಿಂತಾಳೆ, ಬೇರೆ ಯಾರು ತಿನ್ನಂಗಿಲ್ಲ ಪ್ರಸಾದ. ದಿನ ಈ ಗುಳ್ಗಿನ ಆಕೆ ಕೊಟ್ಟಂಗೆ ಆಕೈತಿ. ಹೆಂಗೈತೆ ನನ್ನ ಐಡಿಯಾ? ಪರವಾಗಿಲ್ಲ. ಅಪರೂಪಕ್ಕೆ ನಿಮ್ಮ ತಲೆ ಒಳಗೂ ಚಲೋ ಐಡಿಯಾ ಬರ್ತಾ ನೋಡ್ರಿ, ಟ್ರೈ ಮಾಡ್ತೇನೆ. ಅತ್ತಿ ಒಳಗೆ ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಅತ್ತಿ ನಾ ಏನು ಹೇಳಿದ್ರು ಕೇಳೋ ಪರಿಸ್ಥಿತಿ ಒಳಗೆ ಇಲ್ಬಿಟ್ರಿ. ಚಂದ್ರಕ್ಕ ಹಾಳು ಮಾಡ್ಕೊಂಡು ನನ್ನ ಹೆಸರು ಹೇಳಿಲ್ಲ, ಹಾಳಾಗಿ ಹೋದ್ಲು. ಈಗ ಈ ಮನೆಯೊಳಗೆ ನಂಬಿಕೆ ಕಳಿಸ್ಕೋಬೇಕು. ನಮ್ಮ ಮದುವೆ ಏನು ಮಾಡ್ತೀವ ನೋಡು, ನಾ ಮಾತ್ರ ಇಷ್ಟ ಹೇಳೀನಿ. ಆಯ್ತು, ಹೆಂಗಾರ ಮಾಡಿ ಈ ಟ್ಯಾಬ್ಲೆಟ್ಸ್ ಹಾಕಿ ನುಂಗಿಸ್ಬಿಡ್ಬೇಕು. ಅಷ್ಟೇ ಮಾಡ್ತೇನೆ. ಬೋರ್ ಬಿಡೆ ಕ್ಲಾಸ್ ಕೊಂಡಿರೋದು. ಪ್ರೀತಿ ಬಂದಿಲ್ಲ ಇನ್ನ? ನನಗೂ ಬೇಜಾರಾಗ್ಬಿಟ್ಟೈತಿ. ಯಾವ್ದಾರ ಪಿಕ್ಚರ್ಗೆ ಹೋಗೋಣ ಇಲ್ಲಿ? ಯಾವುದಕ್ಕೆ ಹೋಗೋಣ? ಕಾಂತಾರ ಮೂವಿ ಏನೋ ನೋಡ್ಬಿಟ್ಟೇವಿ. ಈಗ ಯಾವ್ದೈತಿ ಚಲೋ ಪಿಕ್ಚರ್? ಯಾವುದೋ ಒಂದು ನೋಡ್ರಿ ನಡಿ. ಪ್ರೀತಿನೂ ಕರ್ಕೊಂಡು ಹೋಗೋಣ ತಡಿಯೇ. ಅಲ್ಲಿ ಬರತ್ತ ನೋಡಿ ಪ್ರೀತಿ. ಪ್ರೀತಿ ಬಾಯ್ಲೆ. ಹ್ಞೂಲೇ ನೀನೇ. ಏನ್ರಿ ಕ್ಲಾಸ್ ಬಿಟ್ಟು ಏನು ಮಾಡಕತ್ತೀರಿ? ಅಯ್ಯೋ, ಆ ಡಬ್ಬ ನನ್ನ ಮಗನ ಕೆಮಿಸ್ಟ್ರಿ ಕ್ಲಾಸ್ಲೇ ಏನು ತಿಳಂಗಿಲ್ಲಪ್ಪ. ಏನು ಮಾಡೋದು ಕ್ಲಾಸಿಗೆ ಕುಂತ? ಅದಕ್ಕೆ ನಡಿ, ನಾನು ಶ್ರೇಯಾ ಪಿಕ್ಚರ್ ಕೊಂಡಿದ್ವಿ, ಬರ್ತೀಯಾ? ಏನು ಕ್ಲಾಸ್ ಬಂಕ್ ಮಾಡಿ ಪಿಕ್ಚರ್ಗ? ನಾ ಬರಂಗಿಲ್ರ, ನೀವು ಬೇಕಿದ್ರ ಹೋಗಿ ಬರ್ರಿ. ಅಯ್ಯೋ, ನಿನಗೇನು ಕಮ್ಮಿ ಆಗಿತ್ಲೇ? ಹೆಂಗಿದ್ರು ನಿಮ್ಮ ಮಾವನ ಸಿದ್ಧಾಂತನ ನಾನು ಈ ಮದುವೆ ಆಗೋದು. ಸಿಕ್ಕಾಪಟ್ಟಿ ಆಸ್ತಿ ಮಾಡಿಬಿಟ್ರ. ನೀ ಕಲಿತು ಓದಿ ಉದ್ಧಾರ ಮಾಡಿ ದುಡಿದು ಯಾರನ್ನ ಸಾಕ್ಬೇಕಾಗೈತಿ? ಸುಮ್ಮನೆ ಲೈಫ್ನ ಮಜಾ ಮಾಡೋದು ಕಲಿ. ನಡಿ ಪಿಕ್ಚರಿಗೆ ಹೋಗೋಣ. ನೀವು ಹೇಳೋದೇನೋ ನಿಜ,
ಆದರೂ ಇಲ್ಲಪ್ಪ ನಾ ಕ್ಲಾಸೆಲ್ಲ ಬಂಕ್ ಮಾಡಿ ಬರಂಗಿಲ್ಲ. ಬೇಕಿದ್ರೆ ಮಧ್ಯಾಹ್ನ ಹೋಗೋಣ, 2 ಗಂಟೆಗೆಲ್ಲ ಕ್ಲಾಸ್ ಮುಗಿತಾವಲ್ಲ. 2 ಗಂಟೆ ಮೇಲೆ ಏನು ಮಾಡೋರಿದ್ದೀರಿ? ಅಯ್ಯೋ ಅವಾಗೆಲ್ಲ ಆಗಂಗಿಲ್ಲಪ್ಪ. 2 ಗಂಟೆಗೆ ಅಂದ್ರೆ 3 ಗಂಟೆ ಶೋಕ್ ಹೋಗ್ಬೇಕು. 3 ಗಂಟೆಯಿಂದ 6 ಗಂಟೆ ತನಕ. 6 ಗಂಟೆಗೆ ಮನೆಗೆ ಹೋದ್ರೆ ಕೆಳಂಗಿಲ್ಲ ಏನ್ಲೆ, ಕಾಲೇಜ್ ನೋಡಿದ್ರೆ 2 ಗಂಟೆಗೆ ಬಿಡ್ತೈತಿ. ನೀವೇನು ಮನೆಗೆ 6 ಗಂಟೆಗೆ ಬಂದಿರಿ ಅಂತಾಳೆ. ಬೇಡ ಈಗ ಹೋಗೋಣ. ಈಗ ಎಷ್ಟಾಗೈತಿ? ಈಗ ಬೆಳಗಿನ ಕ್ಲಾಸ್. ಈಗ 10 ಗಂಟೆಗೆ ಶೋಕ್ ಹೋಗ್ಬಿಟ್ರೆ 12 ಗಂಟೆಗೆ ಮುಗಿದು ಬಿಡ್ತೈತಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಬಂದು ಟೈಮ್ ಪಾಸ್ ಮಾಡಿ 2 ಗಂಟೆಗೆ ಮನೆಗೆ ಹೋದ್ರಾತ. ಆದರೂ ಇಲ್ಲಪ್ಪ, ನಾ ಕ್ಲಾಸಿಗೆ ಹೋಗ್ತೀನಿ, ನೀವು ಬೇಕಾದ್ರೆ. ಅಯ್ಯೋ ಪ್ರೀತಿ, ಫ್ರೆಂಡ್ಶಿಪ್ ಅಂದ್ರೆ ಇಷ್ಟನಾ? ಇಲ್ಲಲೇ, ನಮ್ಮ ಹೋಗಿ ಗೊತ್ತಾದ್ರೆ ಬೈತಾಳೆ. ಅಲ್ದ ನಮ್ಮ ಮಾಮ ನನ್ನ ಕರ್ಕೊಂಬರಕ್ಕೆ ಬರ್ತಾನೆ. ಅವನ್ನ ಇಲ್ಲಿ ಏನ್ರ ಇಲ್ಲಂದು ಗೊತ್ತಾದ್ರೆ, ಬರೋದೇನ್ರ ಹೆಚ್ಚು ಕಮ್ಮಿ ಆದ್ರೆ ಸುಮ್ಮ ಕ್ಲಾಸ್ ಬಕ್ ಮಾಡಿ ಪಿಕ್ಚರ್ಗೆ ಹೋಗಿದ್ದಿ ಅಂತ ಬೈತಾನ್ಲೇ. 12 ಗಂಟೆಗೆ ಅಂದ್ರೆ ಇಲ್ಲೇ ಇದ್ಬಿಡು ಕಾಲೇಜ್ ಅಂತಕ್ಕೆ. ನಿಮ್ಮ ಮಾಮ ಬರೋದು 2 ಗಂಟೆಗಲ್ಲ. ಅಂದ್ರೂ ಇಲ್ಲ ಗೆಂದ್ರೂ ಇಲ್ಲ. ನಡಿ ಹೋಗೋಣ. ನಡಿ ಬಡ ಟಿಕೆಟ್ ತೊಗೋಬೇಕು, ಮತ್ತು ಲೇಟ್ ಆಕೈತೆ. ನಡಿ ಹೋಗೋಣ. ಆದರೂ ಅಯ್ಯೋ ಬಾಲಿಪ್ಪ ಹೋಗೋಣ. ಏನವ ನೀನು ಲೈಫ್ ಎಂಜಾಯ್ ಮಾಡೋದು ಗೊತ್ತಿಲ್ಲ. ಹಿಂಗೀಗ ಕಾಲೇಜ್ ಟೈಮ್ನಾಗ ಇಂಥವೆಲ್ಲ ಎಂಜಾಯ್ ಮಾಡೋದು. ನಾಳೆ ಮದುವೆಯಾಗಿ ಮನ್ಯಾಗ ಕುಂತು ಮುದುಕಿ ಆದ್ಮೇಲೆ ಮಾಡ್ತೀಯಾ? ನಡ್ರಿ ಹೋಗೋಣ. ಬರ್ರಿ ಹೋಗೋಣ. ಏ ಮಗ, ನೋಡ್ಲೇ ಅಲ್ಲಿ ನಿನ್ನ ಡವ್ ಪ್ರೀತಿ ಕ್ಲಾಸ್ ಬಿಟ್ಟು ಎಲ್ಲ ಹೊಂಟಾಳ. ಎಲ್ಲ ಹೊಂಟಾಳಕ್ಕಿ ಕ್ಲಾಸ್ ಬಿಟ್ಟ? ಆ ಶ್ರೇಯಾಗಳ ಜೊತೆ ಎಲ್ಲ ಹೊಂಟಾಳ ನೋಡು. ಮೇ ಬಿ ಎಲ್ಲೋ ಹೊರಗೆ ಹೊಂಟಾಡಿರ್ಬೇಕವ್ರೆ. ಕ್ಲಾಸ್ ಬಂಕ್ ಮಾಡಿ ಎಲ್ಲೋ ಅಡ್ಡಾಡಕ್ಕೆ ಹೊಂಟಾರ್ಲಿ ಅವ್ರೆ. ಹೌದಾ? ಎಲ್ಲಿ ಹೊಂಟಿರ್ಬೋದು? ನೋಡ್ಲಿ ಸಂಜೆ, ಹೇಳ್ತೀನಿ ಕೇಳು. ಈಗ ಚಲೋ ಟೈಮ್. ಹೆಂಗಾರ ಮಾಡಿ ಆ ಪ್ರೀತಿಗೆ ಪ್ರಪೋಸ್ ಮಾಡಿಬಿಡು. ಅಲ್ಲಲೇಪ, ನಾನು ನೋಡಿದ್ರೆ ಒಂಥರ ಮಾಡ್ತಾಳಕ್ಕಿ. ಹೆಂಗೆ ಮಾಡೋದು? ಅಲ್ಲ ಈಗ ಅವ್ರು ಎಲ್ಲ ಹೊಂಟಾರಂತ ಗೊತ್ತು, ಏನು ಸಡನ್ ಪ್ಲ್ಯಾನ್ ಇಲ್ಲದೆ ಏನು ಹೇಳ್ಬೇಕು ಆಕಿಗೆ? ಏನು ಕಪ್ಪಾಳಿಗೆ ಹೊಡೆದ್ರು ಏನು ಮಾಡೋದ್ಲಿ? ನಾ ಅದನ್ನ ಬಲೆ ಎಟ್ಟೆಲ್ಲ ಡವ್ಗಳು ಕುದುರಿಸ್ಕೊಟ್ಟಿಲ್ಲ. ನಿಂದ ಲವ್ ಮ್ಯಾಟ್ರ್ ಸರಿ ಮಾಡ್ಕೊಡಂಗಿಲ್ಲಣ್ಣ. ಬಾ, ನಾ ಹೇಳ್ತೀನಿ, ಹಂಗೆ ಮಾಡ್ಬಾ. ಇವಾಗ ಏನು ಮಾಡೋದು? ಓ ಪೆದ್ಗುಂಡ, ನಡಿ ಅವ್ರ ಹಿಂದಿಂದ ಹೋಗೋಣ. ಅವ್ರೆಲ್ಲ ಕರ ಅಲ್ಲಿ ಹೋಗು, ನಡಿ. ಅಯ್ಯೋ, ಅವ್ರ ಸಂಚಿಕೆ ಅವ್ರ ಮಾವು ಬರ್ತಾನ್ಲಿ. ಏನ್ರ ಹೆಚ್ಚು ಕಮ್ಮಿ ಮಾಡಿರಿ ಹೇಳಿ ಬಡಿಸ್ತಿದ್ರೆ ಏನು ಮಾಡೋದ್ಲಿ? ಅಯ್ಯೋ ಅವ್ಗೆ ಯಾಕೆ ಹೆದರ್ತಿ? ನಮ್ಮ ಹುಡುಗರಿಲ್ಲಣ್ಣ ಹೆಚ್ಚು ಕಮ್ಮಿ ಆದ್ರೆ. ನಡಿ ಹೋಗುಣ. ಹಿಂಗಂತೀಯ? ನಿನ್ನ ಪ್ರೀತಿ ಅಂದ್ರೆ ಇಷ್ಟನೋ ಇಲ್ಲೋ ಹೇಳ ಮೊದಲು ಅದನ್ನು. ಇಷ್ಟನಲ್ಲಿ ಇಷ್ಟ ಆದ್ರೆ ನಡಿ ತನ್ನಕ್ಕೆ ಹೋಗೋಣ. ಸರಿಪಾ, ನೀ ಇದ್ದಿ ಅಂತ ಹೇಳಿದ್ರೆ ನಡಿ ಹೋಗೋಣ. ಲಗುನ ಬಾ, ಹೋಗಿದ್ದಾರೆ ಮತ್ತೆ ಎಲ್ಲ ಹೋಗ್ಕಾರ ಗೊತ್ತಾಗಿಲ್ಲ. ಬೈಕ್ ತರ್ತೀನಿ ತಡಿಲಿ. ಆತೀರ ನಾ ಇನ್ನು ಹೋಗಿ ಬರ್ತೇನೆ ರೀ. ಅವ ಫೋನ್ ಹಚ್ಚಿದ್ಲ, ಆಫೀಸ್ನ ಸ್ವಲ್ಪ ಕೆಲಸ ಇತ್ತಂತ ಅರ್ಜೆಂಟ್, ಹಿಂಗಾಗಿ. ಅಲ್ಪ ಸಿದ್ಧಾರ್ಥ, ನಿದ್ದೆ ಬಂದು ಮಕ್ಕೊಂಡಿದ್ದಿ. ಒಂದು 4 ಬೆಳಗ್ಗೆ ಹೋಗ್ತಿದ್ರಲ್ಲ, ಈಗ ಎಷ್ಟು 5 ಗಂಟೆ ಆಗೈತಿ. ಇಲ್ರಿ ಅತ್ತೀರ, ಅದು ಅವ ಫೋನ್ ಹಚ್ಚಿದ್ಲ, ನಾಳೆ ದೇವ್ರಿಗೆ ಹೋಗ್ಬೇಕಂತ. ಹಿಂಗಾಗಿ ನಿಮ್ಮ ಅತ್ತಿ ಮಾವನ ಶಾಂತ ಕರ್ನಾಟಕರದ ಬಾ ಅಂತಂದ್ರೆ, ಹಿಂಗಾಗಿ ಅವ್ರನ್ನ ಹೇಳ್ರಿ. ಇಲ್ಲ ನಾ ಹೋಗೋದು ಬಂದು ಅವ್ರಿಗೆ ಹೇಳಿ ಹೋಗ್ತೇನೆ ಹಿಂಗಂತೇಳಿ. ನಾಳೆ ಬೆಳಗ್ಗೆ ನೀವು ಹೊಂಟುತ್ಲೆ ಬಂದುಬಿಡ್ರಿ ಹಂಗಾರೆ. ಅಲ್ಲ ನಾವೆಲ್ಲ ಯಾಕೆ? ನೀವು ಹೋಗಿ ಬರ್ಬೇಕಿಲ್ಲ? ಅಯ್ಯೋ ನೀವಿಲ್ಲಂದ್ರೆ ಹೆಂಗ್ರಿ? ಪೂಜಾನ ಸಂಬಂಧರ ನೀವು ಬರಾಕಬೇಕು. ಈಗ ಇವತ್ತೊಂದು ದಿನ ಇರ್ಬೇಕಂತ ಇತ್ತು ನಂದು. ಆದ್ರೆ ಏನು ಮಾಡೋದು ಬಿಡಿದ್ರಿ, ನಮ್ಮ ಕೆಲಸಗಳು ನಾವು ಅನ್ಕೊಂಡಂಗೆಲ್ಲ ಇರೋಕ್ಕಾಗಿಲ್ಲ. ಹೋಗಲೇಬೇಕು, ಮಾಡಲೇಬೇಕು. ಹಿಂಗಾಗಿ ಹೋಗ್ಬೇಕಾಗಿತ್ತು ನೋಡ್ರಿ. ನನಗೂ ಭಾಳ ಟಯರ್ಡ್ ಆಗಿಬಿಟ್ಟಿತ್ತು, ನಿದ್ದಿನ ಬಂದುಬಿಟ್ಟಿತ್ತು. ಏನು ಮಾಡೋದು, ಹೋಗಲೇಬೇಕಲ್ಲ ಕೆಲಸ. ಅದಕ್ಕೆ ನಾಳೆ ದೇವ್ರಿಗೆ ಹೋಗಿ ಬಂದುಬಿಡೋನು. ಹಿಂಗಾಗಿ ನೀವು ಲಘುನ ಬಂದುಬಿಡ್ರಿ ಹಂಗಾರೆ. ಒಂದು ಕೆಲಸ ಮಾಡಿರಿ ಅತ್ತೀರ, ನಮ್ಮ ಜೊತೆನ ನಮ್ಮ ಕಾರ್ನಾಗ ಬಂದುಬಿಡ್ರಿ. ನಾಳೆ ದೇವ್ರಿಗೆ ಹೋಗಿ ಬಂದ ಆಮೇಲೆ ಮನೆಗೆ ಬರುವಂತ್ರಿ. ಇಲ್ಲಪ್ಪ ಸಿದ್ಧಾರ್ಥ, ಮನೆ ಒಳಗೆ ಮದ್ವೆ ಇದೆ, ಗಡ್ಬಿಡಿ ಒಳಗೆ ಆತಲ್ಲ ಮದ್ವೆ. ಮನೆಯೆಲ್ಲ ಹರವೈತಪ್ಪ, ಕೆಲಸನೂ ಹಂಗೆ ಬಿದ್ದಾವ. ಹೊಲದಾಗ ಕಬ್ಬು ಹಾಕೀವಿ, ಅದರದ್ದು ಏನೂ ನೋಡಿಲ್ಲ. ಮೊದಲು ಸಾಲ ಮಾಡಿ ಹಾಕೊಂಡೀವಿ. ಬೇಡ, ನೀವು ನಾವು ನಾಳೆ ಬೆಳಗ್ಗೆನೇ ಬರ್ತೇವಂತ. ನಾನು ಶಾಂತಕ ಇಬ್ಬರು ಕೂಡಿ ಬರ್ತೇವೆ. ದೇವ್ರಿಗೆ ಬಂದು ವಾಪಸ್ ಬಂದುಬಿಡ್ತೇವಪ್ಪ. ಮನೆ ಒಳಗೆ ಕೆಲಸ ಇದಾವೆ, ಮತ್ತೆ ಬರ್ತೇವಂತ ನಿಮ್ಮ ಮನೆಗೆ. ತಪ್ಪಿಕೋಬೇಡಪ್ಪ. ಹಾಂ, ಆಯ್ತು ತಗೋರಿ ಅತ್ತೀರ. ಎಲ್ಲರೂ ಬರ್ರಿ, ಶಾಂತಕರ್ ನೀವು ಟೆಕ್ ಮಾವಾರ ಅಜ್ಜಿಯರ್ನ ಎಲ್ಲರೂ ಕರ್ಕೊಂಬರ್ರಿ. ಇಲ್ಲಪ್ಪ ಸಿದ್ಧಾರ್ಥ, ನಿಮ್ಮ ಅಮ್ಮಗ ಈ ಮೊನ್ನೆ ಉಳ್ವಿಗೆ ಹೋಗಿನ ರಗಡ್ ಬೇಸರ ಆಗೈತಿ. ಮುದುಕ್ ಮನುಷ್ಯ ನೋಡು, ಶಕ್ತಿ ಇಲ್ಲಕಿ ಮೈಯಾಗ ಮೊದ್ಲಿನಂಗೀಗ. ನಾಮ ಇಬ್ಬರ ಬರ್ತೇವೆ ತಗೋ. ನಿಮ್ಮ ಅಮ್ಮಾರ ಹೊಲಕ್ಕೆ ಹೋಗ್ಕಾರ ಅದಕ್ಕೆ. ಹೌದ್ರಿ ಅಲ್ಲಿಂದ್ರ ಹೊಲದೊಳಗೂ ಭಾಳ ಕೆಲಸ ಐತಿ. ಈ ಮದ್ವೆ ಸಂಬಂಧ ನಾವು ಏನೋ ಹಳ್ಳಿ ನೋಡಿದ ಹೊಲದಾಗ ನೋಡ್ಬೇಕು. ಆಜು ಬಾಜು ಮಂದಿ ಬೋರು ಗೀರು ಎಲ್ಲ ಕಾಯ್ಕೋಬೇಕಲ್ರಿ ಹೇಳಿ ಅಂದ್ರೆ. ಆಯ್ತು ತಗೋರಿ ಹಂಗಾರೆ, ನಾವು ಇನ್ನು ಹೋಗಿ ಬರ್ತೀವಿ ರೀ. ಪೂಜಾನರೇ ಇಟ್ಕೋತಿದ್ದು ರೀ. ಮಗಳು ಇಟ್ಕೊಳಂಗ ಆಗಲಿಲ್ಲ, ಅದು ಉಡಿಯೋದು ಹಾಕಿ ಕಳಿಸ್ಬೇಕು. ನೀವು ಭಾಳ ಅರ್ಜೆಂಟ್ ಮಾಡಕತ್ತೀರಿ. ನಾಳೆ ನಾವು ಕರ್ಕೊಂಬರ್ತಿದ್ವಲ್ರಿ.
ಪೂಜಾ ಇರ್ತೀಯಾ? ಅಲ್ಲ ಇರ್ತೀಯ ಅಂದ್ರೆ ಹೆಂಗ್ರಿ ನೀವು ಹೆಂಗಂತೀರ ಹಂಗೆ. ಹ್ಞೂ ಸರಿ ಹಂಗಿದ್ರೆ ನಾಳೆ ಬರ್ತಾರಲ್ಲ ನಿಮ್ಮ ಮಮ್ಮಿಗಳ ಜೊತೆ ನಾಳೆ ಬಂದ್ಬಿಡಂಗಾರ. ಇರಂಗಾರ ಇವತ್ತೊಂದು ದಿನ. ನಾನು ಇರಬೇಕಂತಲೇ ಇತ್ತು ಪಾಪ ನಿನ್ನರ ಯಾಕೆ ಇದು ಮಾಡಲಿ, ಇವತ್ತೊಂದು ದಿನ ಇದ್ದ ಬಂದ್ಬಿಡಂಗಾರ ನೀ. ಸರಿ ಆಯ್ತು ತಗೋರಿ ಹಂಗ ಇವತ್ತಿದ್ದ ನಾಳೆ ಅವಾಗಳ ಜೊತೆ ಬರ್ಬೇಕಾರೆ ನಾನು ಬರ್ತೇನೆ. ಆಯ್ತಪ್ಪ ಬೇಷ್ ಆತ. ನಾನು ಅನ್ಬೇಕಂತ ಮಾಡಿದ್ನಿ ಮತ್ತು ನೀ ಏನು ತಿಳ್ಕೊತೀಯೋ ಅಂತೇಳಿ ನಾನು ಅನ್ನಕ್ಕೆ ಹೋಗಲಿಲ್ಲ. ನೀನು ಹಾಗೆ ಅಂದಿಲ್ಲ, ಅದು ಚಲೋನ ಆಯ್ತು. ಆಯ್ತು ಇವತ್ತು ಒಂದಿನ ಇಟ್ಕೊಂಡು ನಾಳೆ ಪೂಜಾನ ಕರ್ಕೊಂಡು ಹೊಂಟು ಹೊತ್ಲೆ ಬಂದ್ಬಿಡ್ತೇವೆ ತಗೋಪ್ಪ. ಆಯ್ತು ತಗೋರಿ. ಪೂಜಾ ಬಂದ್ರೆ ಮತ್ತೆ ನಾ ಮನೆಗೆ ಹೋಗಿಕ್ಕಿಂತ ಬಿಟ್ಟು ಆಫೀಸ್ಗೆ ಹೋಗ್ಬೇಕಿತ್ತು. ನಂಗೆ ಒಂಚೂರು ಅರ್ಜೆಂಟ್ ಕೆಲಸನ ಐತಿ. ನಾನು ಆಫೀಸ್ಗೆ ಹೋಗ್ಬಿಡ್ತೇನೆ ಹಂಗಾರೆ ಡೈರೆಕ್ಟ್ ಇಲ್ಲಿಂದ. ಹ್ಞೂ ಆಯ್ತಪ್ಪ ಹುಷಾರ ಹೋಗ್ಬಾ. ಬರ್ತೇನೆ ರೀ ಅತ್ಯಾರ, ಬರ್ತೇನೆ ರೀ ಮಾವ. ಹೋಗ್ಬೇಕಾರೆ ಶಾಂತಕರ ಮನೆಗೆ ಹೋಗಿ ಹೇಳಿ ಹೋಗ್ತೇನೆ. ಹೌದಾ ಸರಿಪ್ಪ ಆಯ್ತು ಹಂಗಾರೆ ನಿಂಗೆ ಹೆಂಗೆ ತಿಳಿತೈತ ಹಂಗೆ ಮಾಡಪ್ಪ. ಆಯ್ತು ಆಯ್ತು ರೀ ಅತ್ಯಾರ. ಹೋಗಿ ಬರ್ತೇನೆ. ಹಾಂ ಫೋನ್ ಮಾಡ್ತೇನೆ ಹೋದ ತಕ್ಷಣ. ಆಯ್ತು ರೀ ಹೋಗಿ ಮುಟ್ಟಿದ ತಕ್ಷಣ ಒಂದು ಕಾಲ್ ಮಾಡಿ. ಹುಷಾರ ಡ್ರೈವಿಂಗ್ ಮಾಡ್ಬೇಕಾರೆ. ಹೊಸದಾಗಿ ಮಾಡತ್ತೇನೆ ಡ್ರೈವಿಂಗ್. ಸರಿ ಸರಿ ಆಯಿತು, ಹುಷಾರಾಗೆ ಮಾಡ್ತೇನೆ. ಅವ್ರ ಕಾರ್ ತನಕ ಕಳಿಸಿ ಬರ್ತೇನೆ. ಆಯ್ತು ಹೋಗಿ ನೋಡ್ರಿ ರೀ ನೋಡ್ರಿ ಎಂಥ ಬಂಗಾರದ ತಾಳೆಯ ಸಿಕ್ಕ ನನಗೆ. ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ. ಚುಮ್ಮಡಿ ಖಾನ ಹಚ್ಚಿ ಬಿಡ ನನ್ನ ಅಳಿಯ ಮಗಳಿಗೆ ತನಗ ಇರು.